ತಡೆಗಟ್ಟುವಿಕೆ. ಅರಿವಿಗೆ ನಮ್ಮ ನೆರವು ಬೇಕು. ಇದು ಓದು. ಈಗ ನಿನ್ನ ನೆರವು ಬೇಕಾ? ಅಜ್ಜಿ ವಸಂತ ಅಜ್ಜಿಗೆ ಎಲೆ ಅಡಿಕೆ ತಿನ್ನುವ ತುಂಬಾ ಇಷ್ಟ. ಪ್ರತಿದಿನ ಸಮೀಪದ ಅಂಗಡಿಗೆ ಹೋಗಿ ಎಲೆ ಅಡಿಕೆ ತಿಂದು ದಿನಕ್ಕೆ 5-6 ಬಾರಿ ತಿನ್ನುತ್ತಾರೆ. ಅವರಿಗೆ ಎಲೆ ಅಡಿಕೆ ಇಲ್ಲದೆ ದಿನವೇ ಹೋಗುವುದಿಲ್ಲ. ಇಲ್ಲೊಂದು ಅಜ್ಜಿ ಚಿತ್ರ ಕೊಟ್ಟಾರ, ಎಲೆ ಅಡಿಕೆ ಕುಟ್ಟಕತ್ತಾಳ. ಈಕಿ ದಿನ ಎಲೆ ಅಡಿಕೆ ತಿಲ್ಲ ಅಂದ್ರೆ ಆಕಿ ಜೀವನ ನಡೆಯೋದೇ ಇಲ್ಲ. ಹಂಗಾದ್ರೆ ಈಕಿ ನಿಮ್ಮ ಸಹಾಯ ಬೇಕಾ? ಆಕಿ ವಯಸ್ಸಾಗ್ಯದ. ಎಲೆ ಅಡಿಕೆ ತಂದ್ಕೊಳ್ಲಿಕ್ಕೆ ನೀವು ಬೇಕಾ? ನೆರವು ಮಾಡ್ತೀರಾ? ಆಕಿಗೆ ಸಹಾಯ ಮಾಡ್ತೀರಾ? ನೀವು ಮಾಡ್ತೀರಿ. ಆದ್ರೆ ಅದು ಎಲೆ ಅಡಿಕೆ ತಿನ್ನೋದು ಎಂತ ಪರಿಣಾಮ ಬೀರ್ತದೆ ಮುಂದೆ? ಅದಕ್ಕೋಸ್ಕರ ಅದ್ರಲ್ಲಿ ತಂಬಾಕು ಸೇರಿಸಬಾರ್ದು. ಹಾಗೆ ತಿಂದ್ರೆ ದೇಹಕ್ಕೆ ಅದು ನರ ದೌರ್ಬಲ್ಯ ಇದ್ರೆ, ಎಲಿ ತಿಂದ್ರೆ ಅದರೊಳಗೆ ಏನಿರ್ತದ ಇದು ಇರ್ತದ, ಅದು ತಿನ್ಬೋದು. ಆದ್ರೆ ತಂಬಾಕು ತಿನ್ಬಾರ್ದು ಅನ್ನುವಂಥದ್ದು. ಹಾಗಾಗಿ ಈಕಿ ಸಹಾಯ ಮಾಡ್ತೀರಿ, ಬಟ್ ಅಜ್ಜಿಗೆ ಹೇಳ್ಬೇಕು ನೀವೆಲ್ಲ ತಿಳಿಸಿ ಅನ್ನುವಂಥದ್ದು. ಈ ರೀತಿ ಇದು ಒಂದು ವಿಷಯವನ್ನ ಕುರಿತು ವ್ಯಕ್ತಿಗೆ ವ್ಯಸನ ಅಥವಾ ಚಟದ ಸಮಸ್ಯೆ ಇದೆ ಅಥವಾ ಅದು ಸಾಮಾನ್ಯವೇ? ಹೌದಲ್ಲ, ಎಲ್ಲರಿಗೂ ಎಲ್ಲರಿಗೂ ಚಟ ಅನ್ನೋದು ಇರ್ತದ. ಬಟ್ ಅದು ತಪ್ಪಂದಾಗ ಏನ್ ಮಾಡ್ಬೇಕು? ನಾವು ತಿಳ್ಕೋಬೇಕು, ಬಿಡ್ಬೇಕದು. ಅದರಿಂದ ಆರೋಗ್ಯಕ್ಕೆ ವಿಷಯ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಿಕೆ. ಮುಂದೆ ಏನಾಗುತ್ತದೆ? ರಾಮನು ಶಾಲೆಯಿಂದ ಮನೆಗೆ ಹೋಗುವ ದಾರಿಯಲ್ಲಿ ಮಧ್ಯೆ ಉಳಿದಿರುವ ಬಾಟಲನ್ನು ಕಂಡನು. ಅವನನ್ನು ಯಾರಾದರೂ ನೋಡುತ್ತಿರುವರೇ ಎಂದು ಸುತ್ತಲೂ ನೋಡಿ ಬಾಟಲನ್ನು ತೆಗೆದುಕೊಂಡನು. ಮುಂದೆ ಇಷ್ಟೇ ಕೊಟ್ಟಾರ. ಇವ್ರು ಮುಂದೆ ಬರ್ದಾರ, ಏನ್ ಬರ್ದಾರ ನೋಡ್ರಿ. ಮನೆಗೆ ಹೋದನು. ಮನೆಯ ಹಿಂದೆಯ ಭಾಗದಲ್ಲಿ ಕುಳಿತು ಕುಡಿದನು. ಅವನಿಗೆ ಅದರ ರುಚಿ ಅವನ ದೇಹವನ್ನು ಸೇರಿತು. ಅವನು ಮನೆಯ ಒಳಗೆ ಹೋಗಿ ಖಾರ ತಿಂಡಿಯನ್ನು ಹುಡುಕಿ ತಿಂದನು. ಮಾರನೇ ದಿನ ಶಾಲೆಗೆ ಹೋಗಿ ರಾಮನು ಅವನ ಸ್ನೇಹಿತರಿಗೆಲ್ಲ ಹೇಳಿ ಆ ಚಟವನ್ನು ಅಭ್ಯಾಸ ಮಾಡಿಕೊಳ್ಳಲು ಹೇಳತೊಡಗಿದ. ಆದರೆ ಅವನ ಗೆಳೆಯರು ಆ ದುರಾಭ್ಯಾಸಕ್ಕೆ ಹೋಗಲಿಲ್ಲ. ಅವನ ಸ್ನೇಹಿತರು ಅವರ ತರಗತಿ ಶಿಕ್ಷಕರಿಗೆ ಹೇಳಿದರು. ಒಂದು ದಿನ